ಭಾರತದ ಮೇಲೆ ಸಾವಿರಾರು ವರ್ಷದಿಂದ ಮೊಘಲರ ದಾಳಿಯ ಪರಿಣಾಮದಿಂದ ಲಕ್ಷಾಂತರ ದೇವಸ್ಥಾನವನ್ನ ಒಡೆದು ಹಾಕಿದ್ದಾರೆ. ಅದನ್ನು ಮಸೀದಿಯನ್ನು ಪರಿವರ್ತನೆ ಮಾಡಿದ್ದಾರೆ. ಕಣ್ಣು ಮುಂದೆ ಇಡೀ ರಾಜ್ಯದಲ್ಲಿ ಬೇಕಾದಷ್ಟು ಕಾಣಿಸ್ತವೆ. ಅದಕ್ಕೆ ಆಧಾರನೂ ಇದೆ. ಸೊ ಆಧಾರ ಸಹಿತ 84ರಲ್ಲಿ ರಾಷ್ಟ್ರಪತಿಯವರಿಗೆ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂತ ಅಶೋಕ್ ಜಿ ಸಿಂಘಲ್ ಅವರು ಒಂದು ಮನವಿಯನ್ನು ಕೊಟ್ಟರು. 30,000 ದೇವಸ್ಥಾನವನ್ನ ಒಡೆದು ಮಸೀದಿಯನ್ನ ಕಟ್ಟಿದ ದಾಖಲೆ ನಿಮ್ಮ ಹತ್ರ ಕೊಡ್ತಾ ಇದ್ದೀವಿ. ನಮಗೆ 30,000 ದೇವಸ್ಥಾನ ಪುನಃ ಬೇಡ, 3 ದೇವಸ್ಥಾನ ಬೇಕು, ಕಾಶಿ, ಮಥುರಾ, ಅಯೋಧ್ಯ. ಆವಾಗಿನ ಸರ್ಕಾರ, ಅವತ್ತಿನ ರಾಷ್ಟ್ರಪತಿ, ಅವತ್ತಿನ ಮುಸ್ಲಿಂ ಸಮಾಜ ತಿರಸ್ಕಾರ ಮಾಡಿತು. ಅದರ ಪರಿಣಾಮನೇ ಅಯೋಧ್ಯ ಮೂಲಕ ಹೋರಾಟ ಪ್ರಾರಂಭ ಆಯಿತು. ಇವತ್ತು ಅಯೋಧ್ಯ ಕೋರ್ಟಿನ ಮೂಲಕ ಜಯ ಸಿಕ್ಕಿದೆ. ಆಂದೋಲನ ಯಶಸ್ವಿಯಾಗಿ ಕಾಳಸೇವಕರ ಪರಿಣಾಮದಿಂದ ಇವತ್ತು ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ. ಅದೇ ಮಾದರಿಯಲ್ಲಿ ಔರಂಗಜೇಬನ ಪೀರಿಯಡ್ನಲ್ಲಿ, ಔರಂಗಜೇಬನ ಆಡಳಿತದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಒಡೆದಿದ್ದು ದಾಖಲೆ ಇದೆ. ಇವತ್ತಿಗೂ ಕೂಡ ಅದನ್ನು ನೋಡಿದರೆ ಗೊತ್ತಾಗತ್ತೆ, ಗೋಡೆಗಳು ಇವತ್ತು ದೇವಸ್ಥಾನದ ಗೋಡೆ ಅಂತ ಅನ್ನೋದು ಗೊತ್ತಾಗತ್ತೆ. ಬಸವಣ್ಣ ಇವತ್ತು ನಂದಿ ಏನಿದೆ ಮಸೀದಿ ಕಡೆಗೆ ತಿರುಗಿ ಕೂತಿದೆ. ಅದು ಅಂದ್ರೆ ಅದರ ಅರ್ಥನೇ ಮಸೀದಿ ಇದು ದೇವಸ್ಥಾನ ಇತ್ತು ಅಂತ ಅನ್ನೋದಕ್ಕೆ ನಂದಿನೇ ಹೇಳುತ್ತೆ. ಇಷ್ಟೆಲ್ಲಾ ಸಾಕ್ಷಿ ಇದ್ದಾಗಲೂ ಕೂಡ ಇವತ್ತು ಕಳೆದ 30 ವರ್ಷದಿಂದ ಏನು ಹೋರಾಟ ನಡೀತಾ ಇದೆ ಕೋರ್ಟಿನ ಮೂಲಕ, ಇವತ್ತು ಅಲ್ಲಿಯ ಕೋರ್ಟು, ಇವತ್ತು ಜಿಲ್ಲಾ ನ್ಯಾಯಾಲಯ, ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅವ್ರು ಹೇಳಿದೆ ಪೂಜೆ ಮಾಡಬಹುದು ಅಂತ ಹೇಳಿದೆ. ಸೊ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ವರದಿಯ ಪ್ರಕಾರ ಇದು ಹೇಳಿದೆ. ಮುಸ್ಲಿಂ ಸಮಾಜ ತಮ್ಮ ಹಠ ಭಂಡತನ ಅಥವಾ ಸೊಕ್ಕಿನಿಂದ ಮತ್ತೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳದೆ ಹಿಂದೂಗಳಿಗೆ ಒಪ್ಪಿಸ್ಬೇಕು. ನೀವು ಹೊರಗಡೆಯಿಂದ ಬಂದಂತ ಆಕ್ರಮಣಕಾರರ ಪರವಾಗಿ ನಿಂತ್ಕೊಳ್ಬಾರ್ದು. ಔರಂಗಜೇಬ್ ಇಲ್ಲಿಯವನಲ್ಲ ಅವನು. ಸೊ ಔರಂಗಜೇಬ ಒಬ್ಬ ಆಕ್ರಮಕ, ಮತ ಅಂಧ, ದೇಶದ್ರೋಹಿ, ಹಿಂದೂ ದ್ರೋಹಿ, ಮಂದಿರ ದ್ರೋಹಿ. ಸೊ ಅವನ ಪರವಾಗಿ ನಿಂತ್ಕೊಂಡ್ರೆ ನೀವು ಹಿಂದೂ ದ್ರೋಹಿ ಆಗ್ತೀರಿ, ನೀವು ಮಂದಿರ ದ್ರೋಹಿ ಆಗ್ತೀರಿ, ನೀವು ದೇಶದ್ರೋಹಿ ಆಗ್ತೀರಿ. ಸೊ ಇಂಥ ಸಂದರ್ಭದಲ್ಲಿ ಕೋರ್ಟಿನ ಮೂಲಕ ಮತ್ತೆ ಪಡೆಯುವಂತ ಪ್ರಕ್ರಿಯೆ ಆಗದೆ ನೀವು ಸಹರ್ಷದಿಂದ ಹಿಂದೂಗಳಿಗೆ ಒಪ್ಪಿಸ್ಬೇಕು ಅಂತನ್ನುವಂಥದ್ದು ಶ್ರೀರಾಮ್ ಸೇನೆ ಸಂಘಟನೆ ವಿನಂತಿ ಮಾಡುತ್ತೆ.